ಕೇರಳದ ವಯನಾಡಿನಲ್ಲಿ ಆಗಿರುವಂತಹ ಭೂಕುಸಿತದಿಂದ ಆಗಿರುವಂತಹ ಅನಾಹುತ ಈಗ 77 ಸಾವಿನ ಸಂಖ್ಯೆ ಏರಿಕೆ ಆಗಿರೋದು. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಕೇರಳದ ವಯನಾಡಿನಲ್ಲಿ ಪ್ರಾಕೃತಿಕ ಸೊಬಗನ್ನ ಹೊಂದಿರುವಂತಹ ವಯನಾಡಿನಲ್ಲಿ ಈಗ ಸಾವಿನ ಸಂಖ್ಯೆ ಮಾತ್ರ ಏರ್ತಾನೆ ಇದೆ. ಈಗ ಸದ್ಯಕ್ಕೆ 77 ಆಗಿದೆ. 77 ಅಲ್ಲಿದ್ದಂಥದ್ದು 200 ಮನೆಗಳಿರೋದು. ಆ ಗ್ರಾಮದಲ್ಲಿ 200 ಮನೆಗಳು ಕೂಡ ನೆಲಸಮವಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಮಣ್ಣಿನ ಅಡಿ ಸಿಲುಕಿದ್ದಾರೆ ಇನ್ನೂ ಹಲವು ಮಂದಿ ಅಂತಿದ್ದಾರೆ. ಸೇನೆ NDRFನಿಂದ ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಡ್ರೋನ್ ಕಣ್ಣಲ್ಲಿ ದುರಂತದ ಭೀಕರತೆ ಸೆರೆಯಾಗಿರೋದನ್ನ ನಿಮ್ಮ ಮುಂದೆ ಇಡ್ತೀವಿ ನಾವು. ಅಲ್ಲಿ ನೋಡಿ, ಇದು ಡ್ರೋನ್ ಕಣ್ಣಲ್ಲಿ ಕಾಣಿಸ್ಕೊಳ್ತಾ ಇರೋದು. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ ಏನು? ಆ ದೃಶ್ಯ ಸಂಪೂರ್ಣವಾಗಿ ಆ ಭೂಮಿಯ ಕೆಳಗಡೆಗೆ ಮನೆಗಳು ಹೋಗ್ಬಿಟ್ಟಿವೆ. ಆ ರೀತಿಯಾಗಿ ಆಗಿರೋದು ಇದು. ಡ್ರೋನ್ನ ಕಣ್ಣಲ್ಲಿ ನಿಮಗೆ ದುರಂತದ ಭೀಕರತೆಯನ್ನ ಸೆರೆ ಹಿಡಿದಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮನೆಗಳೆಲ್ಲವೂ ಕೂಡ ಈಗ ನೆಲಸಮಾಧಿ ಆಗೋದು, ಭೂ ಸಮಾಧಿ ಆಗೋದು. ಅಷ್ಟು ಮನೆಗಳಿದ್ದು. ಎಷ್ಟು? ಆ ಒಂದು ಗ್ರಾಮದಲ್ಲಿ 200 ಮನೆಗಳಿತ್ತು. ಆಲ್ಮೋಸ್ಟ್ ಅಲ್ಲಿ 200 ಮನೆಗಳು ಕೂಡ ಅಲ್ಲಿ ಇದ್ವಾ ಅನ್ನುವಂಥ ಪ್ರಶ್ನೆ ಮೂಡುವ ಮಟ್ಟಕ್ಕೆ ಭೂಕುಸಿತ ಆಗಿದೆ. ಇದು ಕೇರಳದ ವಯನಾಡಿನಲ್ಲಿ. ಇದೇ ಜಾಗದಲ್ಲೇ ಈ ಹಿಂದೆಯೂ ಕೂಡ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತ ಆಗಿತ್ತಂತೆ. ಈ ಬಾರಿ ಅದು ವಿಪರೀತವಾಗಿ ಹೋಗಿದೆ. ಮತ್ತೊಂದು ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ರಣಭಯಂಕರವಾಗಿರುವಂಥ ದೃಶ್ಯಗಳು. ನದಿ ಹೇಗೆ ಆರ್ಭಟಿಸ್ತಾ ಹೋಗ್ತಾ ಇದೆ ಅಂತ. ಒಂದು ಹೊಳೆ ಇದ್ದಿದ್ದಂತಲ್ಲಿ, ಅದರ ಪಕ್ಕದಲ್ಲೇ ಇದಿರೋದು. ಬೆಟ್ಟದ ಮೇಲ್ಭಾಗದಿಂದ ಗುಡ್ಡ ಕುಸಿತುಕೊಂಡು, ಮಣ್ಣು ಕುಸಿತುಕೊಂಡು ಬಂದು ಇಡೀ ಗ್ರಾಮವೇ ನೆಲಸಮವಾಗಿ ಹೋಗಿದೆ. ಈ ದೃಶ್ಯಾವಳಿಗಳ ಭೀಕರತೆ ನಿಮಗೆ ತೋರಿಸ್ತಾ ಇದೆ. ಅಲ್ಲಿರುವಂಥ ಭೀಕರತೆ. ಇಲ್ಲಿಂದ ಆ ಕಡೆಗೆ ದಾಟ್ಕೊಂಡು ಹೋಗ್ಬೇಕು. ಅವರು ದಾಟ್ಕೊಂಡು ಹೋಗೋಕ್ಕೆ ಅಲ್ಲಿ ಕಷ್ಟ ಆಗ್ತಾ ಇದೆ. ಈಗ ಆ ಪರಿಸ್ಥಿತಿ ಹಂಗಿದೆ. ನಿಮ್ಗೆ ಕಣ್ಣು ಕಾಣಿಸ್ತಾ ಇರೋದು ಚಿಕ್ಕದಾಗಿ ಏನೋ ಝರಿ ಹರಿತಾ ಇದೆ ಅಂತಲ್ಲ, ದೊಡ್ಡ ಪ್ರಮಾಣದಲ್ಲಿ ನದಿ ಹರಿತಾ ಇರೋದು. ಅದನ್ನು ದಾಟ್ಕೊಂಡು ಆ ಕಡೆಗೆ ಹೋಗ್ಬೇಕಲ್ಲ. NDRFನವರು SDRFನವರು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ. ದಾಟಕ್ಕಾಗ್ತಾ ಇಲ್ಲ. ಅಲ್ಲಿ ಆ ಪರಿಸ್ಥಿತಿ ಇದೆ. ರೋಡ್ಗಳಂತೂ ಕಾಣಿಸ್ತಾನೆ ಇಲ್ಲ. ರೋಡ್ ಇತ್ತ ಅಲ್ಲಿ ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿದೆ ಆ ಭೂಕುಸಿತ. ರೋಡೇ ಇಲ್ಲ ಅಲ್ಲಿ. ಹಾಗಾಗಿ ಆಂಬ್ಯುಲೆನ್ಸ್ ಹೋಗೋಕ್ಕಾಗ್ತಾ ಇಲ್ಲ, ವೆಹಿಕಲ್ಸ್ಗಳ ಮೂವ್ಮೆಂಟ್ಸ್ ಆಗ್ತಾ ಇಲ್ಲ. ಸೊ 200 ಮನೆಗಳ ಗ್ರಾಮ ಹೇಗಾಗಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಕೇರಳದ ವಯನಾಡಿನಲ್ಲಿ ಆಗಿರುವಂತಹ ಭೂಕುಸಿತ ಈವರೆಗೂ 77ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿರುವಂಥ ಜಾಗ. ಒಟ್ಟು 3 ಕಡೆಗಳಲ್ಲಿ ಈ ದುರಂತ ಸಂಭವಿಸಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೇ ಯಾವ ರೀತಿಯಾಗಿ ಅಲ್ಲಿ ಆಗಿರಬೇಕು ಅನಾಹುತ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಚಿತ್ರಣವೂ ಕೂಡ ಗೊತ್ತಾಗಲ್ಲ ಏನಿತ್ತಲ್ಲಿ ಏನು ಎತ್ತ ಅಂತ ಹೇಳಿ. ಇಡೀ 200 ಮನೆಗಳು ಎಲ್ಲವೂ ಕೂಡ ಆಪೋಷಣ ತೆಗೆದುಕೊಂಡು ಹೋಗಿದೆ. ಇಡೀ ಗ್ರಾಮವೇ ಸರ್ವನಾಶ ಆಗಿದೆ ಅನ್ನೋದಾದರೆ ಯಾವ ಪ್ರಮಾಣದಲ್ಲಿ ಗುಡ್ಡ ಕುಸಿತಿರಬೇಕು ಅನ್ನುವಂಥ ಒಂದು ಅಂದಾಜು ಮಾಡಿಕೊಳ್ಳಿ. ನಿಮಗೆ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ, ಶಿರೂರು ಗುಡ್ಡ ಕುಸಿದಂಥ ಸಂದರ್ಭದಲ್ಲಿ ಮೇಲಿನಿಂದ ಮಣ್ಣು ಬಂದಾಗ ಅಲ್ಲೊಂದು ಹೋಟೆಲ್ ಇತ್ತು. ಅದು ಹೇಗೆ ಒಳಗಡೆ ಹೋಗಿ ಹೋಟೆಲ್ ಎಲ್ಲಿತ್ತು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆಯಲ್ಲ, ಹಾಗೆ ಇಲ್ಲಿ 200 ಮನೆಗಳು ಎಲ್ಲಿದ್ದಾವೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆ ರೀತಿಯಲ್ಲಿ ಆ 200 ಮನೆಗಳು ಕೂಡ ಸರ್ವನಾಶ ಆಗೋಗಿದೆ. ಊರಿಗೆ ಊರೇ ನಾಮ ಅವಶೇಷ. ಒಂದು ಊರಿಲ್ಲಿತ್ತಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಡಿಕೇರಿಯಲ್ಲಿ ಆಗಿತ್ತು, ಕೊಡಗಿನಲ್ಲಿ
ಅಲ್ಲೊಂದು 5 ಎಕರೆ ಇತ್ತು ಸಾರ್ ಕಾಫಿ ತೋಟ, 5 ಎಕರೆ ಇತ್ತ ಅಂತ ಈಗ ಪ್ರಶ್ನೆ ಕೇಳೋ ಮಟ್ಟಕ್ಕಿದೆ. ಕಾರಣ ಕಳೆದ ಬಾರಿ ಆದಾಗ ಅದಿಷ್ಟು ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು, ಅಲ್ಲಿರಲೇ ಇಲ್ಲ. ಇಲ್ಲೂ ಹಾಗೆ 200 ಮನೆಗಳಿರುವಂಥ ಒಂದು ಗ್ರಾಮ ಇಲ್ಲಿತ್ತಾ, ಹೌದಾ ಅಂತ ಪ್ರಶ್ನೆ ಮಾಡ್ಕೊಂಡು ಕೇಳೋ ಮಟ್ಟಕ್ಕೆ ಬಂದು ತಲುಪಿದೆ. ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು, ಆ ಕಡೆಗೆ ಜನ ಇದ್ದಾರೆ, ರಕ್ಷಣೆ ಮಾಡಬೇಕು. ಎಷ್ಟು ಜನ ಕೊಚ್ಕೊಂಡು ಭೂ ಸಮಾಧಿ ಆಗಿದ್ದಾರೆ ಗೊತ್ತಾಗ್ತಿಲ್ಲ. ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದ. ನಿಮ್ಗೆ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ್ಯಂಬುಲೆನ್ಸ್ ಬೇಕು. ಅಲ್ಲಿ ಆ್ಯಂಬುಲೆನ್ಸ್ ಹೋಗೋಕ್ಕೆ ಜಾಗ ಇಲ್ವಲ್ಲ, ಸ್ಟ್ರೆಚರಲ್ಲಿ ಹಾಕ್ಕೊಂಡ್ಬಿಟ್ಟು ಜನನೇ ಎತ್ಕೊಂಡು ಆ ಕಡೆಗೆ ಹೋಗಬೇಕಾಗಿದೆ. ಇರೋ ಜಾಗಗಳನ್ನೇ, ಇರುವಂಥ ಬಿಲ್ಡಿಂಗ್ಗಳಲ್ಲೇ ಒಂದಿಷ್ಟು ಡಾಕ್ಟರನ್ನು ಕರ್ಕೊಂಡು ಬಂದ್ಬಿಟ್ಟು ಅಲ್ಲೇ ಚಿಕಿತ್ಸೆ ಕೊಡಿ ಅಂತ ಹೇಳೋ ಪರಿಸ್ಥಿತಿಯಲ್ಲಿದ್ದಾರೆ. ಪ್ರಾಥಮಿಕವಾದಂಥ ಚಿಕಿತ್ಸೆ, ಎಮರ್ಜೆನ್ಸಿ ಇದ್ರಂತೂ ಚಾನ್ಸೇ ಇಲ್ಲ ಬಿಡಿ. ಕೆಲವು ದೃಶ್ಯಾವಳಿಗಳು ಹೆಂಗಿದೆ ಅಂತಂದರೆ ನಿಮ್ಗೆ ಡ್ರೋನಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಇನ್ನೊಂದಿಷ್ಟು ದೃಶ್ಯಾವಳಿಗಳು ಹೇಗಿದೆ ಅಂತಂದರೆ ಭೂಮಿಯ ಮೇಲ್ಭಾಗದಲ್ಲಿ ಕೈ ಅಷ್ಟೇ ಕಾಣಿಸ್ಕೊಳ್ತಾ ಇದೆ. ಇನ್ನೊಂದು ಕಡೆಗೆ ಮಗು ಆ ಕೆಸರಲ್ಲಿ ಬಿದ್ದಿರೋ ಸಾವನ್ನಪ್ಪಿರುವಂಥದ್ದು. ಈ ಥರ ಇನ್ನೊಬ್ರು ಯಾರೋ ಅರ್ಧ ಮಣ್ಣೊಳಗೆ ಬಾಡಿ ಸಿಕ್ಕಾಕೊಂಡಿದೆ, ಕೈ ಮಾಡಿ ಕರೀತಾ ಇದ್ದಾರೆ, ಆಚೆ ಬರೋಕ್ಕಾಗ್ತಿಲ್ಲ ಅವರಿಗೆ. ಈ ರಣಭಯಂಕರವಾಗಿರುವಂಥ ದೃಶ್ಯಗಳು ನಿಮಗೆ ಕಾಣಿಸುತ್ತೆ ಡ್ರೋನಲ್ಲಿ. ಅದರಲ್ಲಿ ಮೇಲ್ಭಾಗದಿಂದ ಹೇಗೆ ಕಾಣಿಸ್ತಾ ಇದೆ ಅನ್ನುವಂಥ ಭೀಕರತೆಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಭೀಕರವಾಗಿರುವಂಥ ದೃಶ್ಯ. ಒಂದೊಂದು ಭಾಗಗಳಲ್ಲಿ ಒಂದೊಂದು ಮರಗಳು ಗಟ್ಟಿಯಾಗಿ ಬೆಳೆಯುತ್ತೆ.